ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆಮೇಲೆ ನಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಸೊ ದ್ಯಾಟ್ ನಿಮಗೆ ಅಂತ ನಾವು ಹೊಸ ಪ್ಲೇಲಿಸ್ಟ್ ಸಹ ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲಿ ಕುಕ್ಕಿಂಗಲ್ಲಿ ನಿಮಗೆ ಕ್ವಿಕ್ ಬ್ರೇಕ್ಫಾಸ್ಟ್ ರೆಸಿಪೀಸ್, ಆಮೇಲೆ 5 ಮಿನಿಟ್ಸ್ ಚಾಟ್ ರೆಸಿಪೀಸ್ ಎಲ್ಲ ಇದೆ. ಆಮೇಲೆ ಟೆಕ್ನಾಲಜಿ, ಆರ್ಟ್ ಆ್ಯಂಡ್ ಕ್ರಾಫ್ಟ್, ರಂಗೋಲಿ ಎಲ್ಲ ಇದೆ. ಸೊ ಪ್ಲೀಸ್ ಡು ವಿಸಿಟ್ ಆ ಚಾನಲ್. ಇವತ್ತು ನಾನು ನಿಮಗೆ ಈಸಿಯಾಗಿ ಟೇಸ್ಟಿಯಾಗಿರುವಂತಹ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಮೊದಲಿಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ. 1 ಕಪ್ ಕ್ಯಾಪ್ಸಿಕಮ್, 1 ಕಪ್ ಟೊಮ್ಯಾಟೊ, ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ, 1 ಕಪ್ ಸ್ವೀಟ್ ಕಾರ್ನ್, ಸಣ್ಣದಾಗಿ ಹೆಚ್ಚಿರೋ ಮೆಣಸಿನಕಾಯಿ, 1 ಕಪ್ ಈರುಳ್ಳಿ ಮತ್ತು ಸಣ್ಣದಾಗಿ ತುರ್ಕೊಂಡಿರೋಂಥ 1 ಕಪ್ ಪನ್ನೀರು. ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ, ಅದಕ್ಕೆ 1 ಕಪ್ ಕ್ಯಾಪ್ಸಿಕಮ್ ಹಾಕಿ, ಆಮೇಲೆ 1 ಕಪ್ ಟೊಮ್ಯಾಟೊ ಹಾಕ್ಕೊಳ್ಳಿ, ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಬೇಕು. ಆಮೇಲೆ ಸ್ವೀಟ್ ಕಾರ್ನ್ ಹಾಕೋಣ. ಸ್ವೀಟ್ ಕಾರ್ನ್ ಹಾಕಾದ್ಮೇಲೆ ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ, ಆಮೇಲೆ ಸಣ್ಣದಾಗಿ ತುರ್ಕೊಂಡಿರುವಂಥ 1 ಕಪ್ನಷ್ಟು ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಯಾಂಡ್ವಿಚ್ಗೆ ಸ್ಪ್ರೆಡ್ ಮಾಡೋದಕ್ಕೆ ಚೀಸ್ 1 ಕ್ಯೂಬ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 3ರಿಂದ 4 ಗಾರ್ಲಿಕ್ ಅದನ್ನು ತುರ್ಕೊಂಡಿದ್ದೀನಿ, ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್, ಆಮೇಲೆ ಆರಿಗ್ಯಾನೋ ತೊಗೊಂಡಿದ್ದೀನಿ. ಚೀಸ್ನ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಗ್ರೇಟ್ ಮಾಡ್ಕೋಬೋದು ಅಥವಾ ತುರ್ಕೋಬೋದು. ಇದಕ್ಕೆ ನಾವು ಸಣ್ಣದಾಗಿ ತುರ್ಕೊಂಡಿರುವಂಥ ಬೆಳ್ಳುಳ್ಳಿನ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಆರಿಗ್ಯಾನೋ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಡ್ರೈಯಾಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದಮೇಲೆ ನಾವು ಒಂದು ಬಾಣಲಿಯಲ್ಲಿ ನೀರಿಟ್ಟು ಅದ್ರ ಮೇಲೆ ಚೀಸ್ನ ಕರಗಿಸ್ಬೇಕು. ಯಾಕೆಂತಂದರೆ ಚೀಸು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಸ್ಪ್ರೆಡ್ ಮಾಡೋದಕ್ಕಾಗಲ್ಲ ಬ್ರೆಡ್ ಮೇಲೆ. ಸೊ ಇದು ಕರಗಿದೆ. ಇದನ್ನು ನಾನು ಬ್ರೆಡ್ ಮೇಲೆ ಈವನಾಗಿ ಸ್ಪ್ರೆಡ್ ಮಾಡ್ತಿದ್ದೀನಿ. ನೋಡಿ, ಈವನಾಗಿ ಸ್ಪ್ರೆಡ್ ಮಾಡಾಯಿತು. ಇದ್ರ ಮೇಲೆ ನಾವು ಆಗಲೇ ಮಿಕ್ಸ್ ಮಾಡ್ಕೊಂಡಿರೋಂಥ ವೆಜಿಟೇಬಲ್ಸ್, ತರಕಾರಿಗಳನ್ನ ಮಿಕ್ಸ್ ಮಾಡೋಣ. ಇನ್ನೊಂದು ಸೈಡು ಬ್ರೆಡ್ಗೆ ನಾವು ಚೀಸ್ ಮತ್ತು ಗಾರ್ಲಿಕ್ ಸ್ಪ್ರೆಡ್ ನೀಟಾಗಿ ಈವನಾಗಿ ಮಾಡ್ಕೊತಾ ಇದ್ದೀನಿ. ಎರಡನ್ನೂ ಮೇಲಿಟ್ಟು ನಾವು ರೋಸ್ಟ್ ಮಾಡ್ತಾಯಿದ್ದೀವಿ ಅಥವಾ ಟೋಸ್ಟ್ ಥರ ಮಾಡ್ಕೋಬೇಕು. ನಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇತ್ತು, ಅದರಲ್ಲಿ ಮಾಡಿದೆ. ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ನೀವು ತವಾ ಮೇಲೆ ಕೂಡ ನೀಟಾಗಿ ಟೋಸ್ಟ್ ಮಾಡ್ಬೋದು. ನೋಡಿ, ಎಷ್ಟು ಕ್ರಿಸ್ಪಿಯಾಗಿರೋ ಟೇಸ್ಟಿಯಾಗಿರೋ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ವಾ? ನಮ್ಮ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.